ಕೊಟ್ಟ ಮಾತಿನಂತೆ ಅಥವಾ ಹೇಳಿಕೊಂಡಂತ ವಿಡಿಯೋದಲ್ಲಿ ಹೇಳಿಕೊಂಡಂತ ಮಾತಿನಂತೆ ಮೇ 31ನೇ ತಾರೀಕು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿ ಬಂದೇ ಬರ್ತೀನಿ ಅಂತ ಪ್ರಜ್ವಲ್ ಹೇಳಿಕೊಂಡಿದ್ದು 34 ದಿನಗಳ ಅಜ್ಞಾತವಾಸ ಮುಗಿಸಿ SIT ಮುಂದೆ ಅವರು ಹಾಜರಾಗಿದ್ದಾರೆ. ಬ್ಲೂ ಕಾರ್ನರು, ಅರೆಸ್ಟ್ ವಾರೆಂಟು ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ನಿನ್ನೆ ಮಧ್ಯಾಹ್ನ 3:30ಕ್ಕೆ ಮ್ಯೂನಿಸ್ನಿಂದ ಫ್ಲೈಟ್ ಟೇಕ್ ಆಫ್ ಆಯಿತು. ಮಧ್ಯರಾತ್ರಿ 12:47 ಭಾರತೀಯ ಕಾಲಮಾನ ಬೆಂಗಳೂರಲ್ಲಿ ಲ್ಯಾಂಡ್ ಆಯಿತು. ಸೊ ಅವರು 31ನೇ ತಾರೀಕು ನಾನು ಬರ್ತೀನಿ ಅಂತ ಏನು ಹೇಳ್ಕೊಂಡಿದ್ರು, ವಿಚಾರಣೆಗೆ ಬರ್ತೀನಿ ಅಂತ ಹೇಳ್ಕೊಂಡಿದ್ರು, ವಿಚಾರಣೆಗೆ ಬರೋದಕ್ಕಾಗಲಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿದರು. ಬಟ್ ಬಂದರು ಭಾರತಕ್ಕೆ. ಅವ್ರ ಪ್ರಕಾರ ವಿಚಾರಣೆಗೆ ಹೋಗೋದು ಅಂತಿತ್ತು. ಬಟ್ ಅವರು ಏರ್ಪೋರ್ಟಿಗೆ ಬಂದ ಕೂಡಲೇ ಅವರನ್ನು SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಆದರೆ ಅವರು ಏನು ಹೇಳಿಕೊಂಡಿದ್ರು ವಿಡಿಯೋದಲ್ಲಿ, ಮೊನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿ ನಾನು ಇಂತಿಂಥ ದಿನ ಬರ್ತೀನಿ ಅಂತ ಏನು ಹೇಳಿಕೊಂಡಿದ್ರು ಅದರಂತೆ ನಿನ್ನೆ ಆಗಮಿಸಿದ್ದಾರೆ. ಅದು ಅನಿವಾರ್ಯತೆಯೂ ಇರಬಹುದು. ಕಾರಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ನ ವ್ಯಾಲಿಡಿಟಿ ಮುಕ್ತಾಯ ಆಗ್ತಾ ಬಂತು. ನಿನ್ನೆಗೆ ಇವತ್ತಿಗೆ 31ನೇ ತಾರೀಕಿಗೆ ಮುಕ್ತಾಯ. ಸೊ ಅದಕ್ಕೂ ಮುಂಚಿತವಾಗಿ ಅವರು ಬರಲೇಬೇಕಿತ್ತು. ಆ ಕಾರಣಕ್ಕಾಗಿಯೂ ಇರಬಹುದು, ಅಥವಾ ಆ ಮಾತು ಏನು ಹೇಳಿದ್ರು ಅವ್ರ ವಿಡಿಯೋದಲ್ಲಿ ಆ ಕಾರಣಕ್ಕಾಗಿ ಇರಬಹುದು. ಒಟ್ಟಲ್ಲಿ ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರಾಗೇ ಬಂದಿದ್ದಾರೆ. ಅವರಾಗೇ ಬಂದವರನ್ನು ಏರ್ಪೋರ್ಟ್ನಲ್ಲಿ ಲಾಕ್ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಅವರನ್ನು ಅರೆಸ್ಟ್ ಮಾಡಿ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗ ಅವರನ್ನು ಕಸ್ಟಡಿಗೂ ಕೂಡ ತೆಗೆದುಕೊಳ್ಳಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.